ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ ಮತ್ತು ಜ್ಞಾನ ಕೈಗಾರಿಕೆಯನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಈ ಸಕ್ಕರೆ ಕೈಗಾರಿಕೆ ಇದು ಯಾವ ಒಂದು ಆಧಾರಿತ ಕೈಗಾರಿಕೆ ಮತ್ತು ಇದರ ಪ್ರಾಮುಖ್ಯತೆ, ಇದರ ಸ್ಥಾನೀಕರಣವನ್ನು ಕುರಿತು ಈಗ ನೋಡೋಣ. ಸಕ್ಕರೆ ಕೈಗಾರಿಕೆ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ನಂತರ ಎರಡನೇ ಪ್ರಮುಖ ಕೃಷಿ ಆಧಾರಿತ ಕೈಗಾರಿಕೆ ಮಕ್ಕಳೇ. ಇದು ಕೃಷಿ ಆಧಾರಿತ ಕೈಗಾರಿಕೆ ಅಲ್ಲದೆ ಪ್ರಾಚೀನ ಕಾಲದಿಂದಲೂ ಸಹ ಸಕ್ಕರೆ ತಯಾರಿಸುವ ಕಲೆ ಭಾರತೀಯರಿಗೆ ತಿಳಿದಿತ್ತು. ಇನ್ನು ಇದನ್ನು ಬೆಲ್ಲ ಮತ್ತು ಖಾನ್ಸಾರಿ ಸಕ್ಕರೆ ತಯಾರಿಸಲು ತಮ್ಮ ಅಂದಿನ ಕಾಲದಲ್ಲಿಯೇ ತಮ್ಮದೇ ಆದಂಥ ಕೆಲವು ಯಂತ್ರಗಳನ್ನು ಅವರು ನಿರ್ಮಾಣಗೊಳಿಸಿದ್ದರು. ಇನ್ನು ಸಕ್ಕರೆ ಕೈಗಾರಿಕೆ ಆಧುನಿಕ ಒಂದು 20ನೇ ಶತಮಾನದ ಆರಂಭದಲ್ಲಿ ಭಾರತದಲ್ಲಿ ಪ್ರಾರಂಭಗೊಂಡಿತು. ಇದು ಸ್ವಾತಂತ್ರ್ಯ ನಂತರದ ತರುವಾಯ ಹೆಚ್ಚು ಅಭಿವೃದ್ಧಿಗೊಂಡ ಕೈಗಾರಿಕಾ ಕ್ಷೇತ್ರ. ಕೈಗಾರಿಕೆ ಸ್ಥಾನೀಕರಣ ನಿರ್ಧರಿಸುವ ಪ್ರಮುಖ ಅಂಶಗಳು ಎಂದರೆ ಕಬ್ಬು ಸರಬರಾಜು. ಯಾಕೆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಯುವ ಪ್ರದೇಶದ ಹತ್ತಿರ ಇರಬೇಕು ಎಂದರೆ ಕಬ್ಬನ್ನು ಅದನ್ನು ಕಟಾವು ಮಾಡಿದ ಮೇಲೆ ಹೆಚ್ಚು ದಿನಗಳವರೆಗೂ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಕಬ್ಬನ್ನು ಹೆಚ್ಚು ಸಮಯ ಇಟ್ಟುಕೊಂಡಷ್ಟು ಕಟಾವಾದ ಮೇಲೆ ಅದು ತನ್ನ ಭಾರವನ್ನು, ತನ್ನ ರಸವನ್ನು ಕಳೆದುಕೊಳ್ಳುತ್ತದೆ. ಅಲ್ಲದೆ ಸುಲಭ ದರದ ಮತ್ತು ಸಮರ್ಪಕ ಸಾರಿಗೆ ಸೌಲಭ್ಯ ಇರುವ ಪ್ರದೇಶಗಳು, ಸರ್ಕಾರದ ಪ್ರೋತ್ಸಾಹ, ವಿದ್ಯುತ್ ಪೂರೈಕೆ, ಬಂಡವಾಳ ಹೂಡಿಕೆದಾರರ ಮನಸ್ಥಿತಿ, ಮಾರುಕಟ್ಟೆ ಸೌಲಭ್ಯಗಳು, ಈ ಎಲ್ಲ ಅಂಶಗಳು ಸಕ್ಕರೆ ಕೈಗಾರಿಕೆಯ ನಿರ್ಮಾಣದಲ್ಲಿ, ಸ್ಥಾನೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇನ್ನು ಸಕ್ಕರೆ ಕೈಗಾರಿಕೆ ಹಂಚಿಕೆ ಯಾವ ಪ್ರದೇಶದಲ್ಲಿದೆ ಎಂದರೆ ಇದು ಮುಖ್ಯವಾಗಿ ಕಬ್ಬು ಬೆಳೆಯುವ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ಭಾರತದಲ್ಲಿ ಯಾವ ರಾಜ್ಯಗಳಲ್ಲಿ ಕಬ್ಬು ಹೆಚ್ಚು ಬೆಳೆಯಲಾಗುತ್ತದೆ? ತಾವು ಚಿತ್ರದಲ್ಲಿ ಕಾಣುತ್ತಿರುವಿರಿ ಪ್ರೀತಿಯ ಮಕ್ಕಳೇ. ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಗುಜರಾತ್, ಪಂಜಾಬ್, ಹರಿಯಾಣ, ಬಿಹಾರ್ ಮತ್ತು ಒಡಿಶಾ ಈ ರಾಜ್ಯಗಳಲ್ಲಿ ಹೆಚ್ಚು ಕಬ್ಬು ಬೆಳೆಯುವುದರಿಂದ ಈ ಪ್ರದೇಶಗಳಲ್ಲಿಯೇ ಹೆಚ್ಚು ಸಕ್ಕರೆ ಕೈಗಾರಿಕೆಗಳು ಹಂಚಿಕೆಯಾಗಿವೆ. ಇನ್ನು ಪ್ರಪಂಚದ ಸಕ್ಕರೆ ಉತ್ಪಾದಿಸುವ ದೇಶಗಳನ್ನು ನೋಡುವುದಾದರೆ ಬ್ರೆಜಿಲ್ನ ನಂತರ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಷ್ಟ್ರ ಎಂದರೆ ಭಾರತ. ಹಾಗಾದರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸಕ್ಕರೆ ಉತ್ಪಾದನೆಯಲ್ಲಿ ಮಕ್ಕಳೇ? ವೆರಿ ಗುಡ್, 2ನೇ ಸ್ಥಾನದಲ್ಲಿದೆ. ಇನ್ನು ಸಕ್ಕರೆ ಉದ್ಯಮದಿಂದ ಕೆಲವೊಂದು ಉಪ ಪದಾರ್ಥಗಳು ದೊರೆಯುತ್ತವೆ. ಅದು ಯಾವುವು ಎಂದರೆ ಕಬ್ಬಿನ ಸಿಪ್ಪೆ, ಕಾಕಂಬಿ. ಹಾಗಾದರೆ ಈ ಕಾಕಂಬಿಯನ್ನು ಎಲ್ಲಿ ಬಳಸಲಾಗುತ್ತದೆ? ಕಾಕಂಬಿಯನ್ನು ಮುಖ್ಯವಾಗಿ ಮದ್ಯಸಾರವನ್ನು ಉತ್ಪಾದಿಸುವಲ್ಲಿ ಬಳಸಲಾಗುತ್ತದೆ ಪ್ರೀತಿಯ ಮಕ್ಕಳೇ. ಈಗ ಕಾಗದ ಕೈಗಾರಿಕೆ ಕುರಿತು ನೋಡೋಣ. ಕಾಗದವು ಒಂದು ಅಗತ್ಯವಾದ ಉಪಯುಕ್ತ ವಸ್ತುವಾಗಿದೆ. ಇದರ ಮುಖ್ಯ ಉಪಯೋಗಗಳು ಎಂದರೆ ಬರವಣಿಗೆ, ಮುದ್ರಣ, ಪ್ಯಾಕಿಂಗ್, ಇವು ಮುಖ್ಯವಾದಂಥ ಅಂಶಗಳು. ಒಂದು ದೇಶದ ಶಿಕ್ಷಣ ಮತ್ತು ಸಾಕ್ಷರತೆಯ ಮಟ್ಟವನ್ನು ಆ ದೇಶದಲ್ಲಿ ಬಳಸುವ ಕಾಗದದ ಪ್ರಮಾಣದಿಂದ ತಿಳಿಯಬಹುದು. ಯಾವುದೇ ಒಂದು ದೇಶದಲ್ಲಿ ಹೆಚ್ಚು ಕಾಗದ ಬಳಕೆ ಆಗುತ್ತೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಹೆಚ್ಚು ಪ್ರಗತಿಗೊಳ್ಳುತ್ತಿದೆ ಎಂದು ಅರ್ಥ.
ಇನ್ನು ಭಾರತದಲ್ಲಿ ಕಾಗದ ತಯಾರಿಕೆಯ ಕಲೆ 10ನೇ ಶತಮಾನದಲ್ಲಿಯೇ ತಿಳಿದಿತ್ತು. ಆಗ ಅದೊಂದು ಗುಡಿ ಕೈಗಾರಿಕೆಯಾಗಿತ್ತು. ಕಾಟೇಜ್ ಇಂಡಸ್ಟ್ರಿ ಅಂತ ಏನು ಕರಿತೀವೋ ನಾವು, ಅಥವಾ ಹೌಸ್ ಹೋಲ್ಡ್ ಇಂಡಸ್ಟ್ರಿ ಅಂತ ಏನು ಕರಿತೀವೋ, ಆ ಕೈಗಾರಿಕೆಯಲ್ಲಿ ಕಾಗದವನ್ನು ತಯಾರಿಸಲಾಗುತ್ತಿತ್ತು. ದೇಶದಲ್ಲಿ ಪ್ರಥಮ ಆಧುನಿಕ ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಸೆರಾಂಪುರ್ ಎಂಬಲ್ಲಿ 1932ರಲ್ಲಿ ಸ್ಥಾಪನೆಗೊಂಡಿತು. ಇನ್ನು ವಾಸ್ತವ ಯಶಸ್ವಿ ಕಾಗದ ಕಾರ್ಖಾನೆಯೊಂದು 1870ರಲ್ಲಿ ಕೋಲ್ಕತ್ತಾಕ್ಕೆ ಸಮೀಪ ಇರುವಂಥ ಬಾಲಿ ಎಂಬ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿತು. ಚಿತ್ರದಲ್ಲಿ ತಾವು ಬಾಲಿಯನ್ನು ಕಾಣ್ತಾ ಇದ್ದೀರಾ. ಈ ಕೈಗಾರಿಕೆಯು ವಿಶ್ವ ಮಹಾಸಮರಗಳ ಅವಧಿ ಹಾಗೂ ಸ್ವಾತಂತ್ರ್ಯ ನಂತರ ಹೆಚ್ಚು ಪ್ರಚಲಿತಗೊಂಡಿತು. ಇನ್ನು ಕಾಗದ ಕೈಗಾರಿಕೆಯು ಅರಣ್ಯ ಆಧಾರಿತ ಕೈಗಾರಿಕೆಯಾಗಿದೆ. ಪ್ರೀತಿಯ ಮಕ್ಕಳೇ, ಇದನ್ನು ಹೆಚ್ಚು ಗಮನದಿಂದ ನೋಡಿ. ಕಾಗದ ಕೈಗಾರಿಕೆ ಯಾವ ಆಧಾರಿತ ಕೈಗಾರಿಕೆ? ಇದು ಅರಣ್ಯ ಆಧಾರಿತ ಕೈಗಾರಿಕೆ. ಇದಕ್ಕೆ ಬೇಕಾಗುವ ಕಚ್ಚಾ ಪದಾರ್ಥಗಳೆಂದರೆ ಬಿದಿರು ಮತ್ತು ಮರದ ತಿರುಳು, ಸಬಾಯ್ ಮತ್ತು ಬಾಬರ್ ನಂತ ಹುಲ್ಲು, ಅಲ್ಲದೆ ಭತ್ತ, ಗೋಧಿ, ಬಾರ್ಲಿ ಹುಲ್ಲು, ಕಬ್ಬಿನ ಸಿಪ್ಪೆ, ಚಿಂದಿ ಕಾಗದ, ಚಿಂದಿ ಬಟ್ಟೆ, ಇವು ಮುಂತಾದವುಗಳು. ಈ ಎಲ್ಲ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಕಾಗದವನ್ನು ತಯಾರಿಸಲಾಗುತ್ತದೆ. ಇನ್ನು ಮುಖ್ಯವಾಗಿ ನೋಡುವುದಾದರೆ ಕಾಗದ ಕೈಗಾರಿಕೆಗೆ ಬೇಕಾಗುವಂಥ ಇತರೆ ಅಂಶಗಳು ಯಾವುವು? ಹೆಚ್ಚಿನ ನೀರು ಬೇಕು, ಮಾರುಕಟ್ಟೆ ಬೇಕು, ಕಾರ್ಮಿಕರ ಲಭ್ಯತೆ ಇರಬೇಕು, ಸಾರಿಗೆ ಸೌಲಭ್ಯ ಇರಬೇಕು, ವಿದ್ಯುತ್ ಲಭ್ಯವಿರಬೇಕು ಮತ್ತು ಕೆಲವು ರಾಸಾಯನಿಕ ಪದಾರ್ಥಗಳು ಸಹ ಇವರಿಗೆ ಸುಲಭವಾಗಿ ಸಿಗುವಂತಿರಬೇಕು. ಇನ್ನು ಕಾಗದ ಕೈಗಾರಿಕೆ ಭಾರತದಲ್ಲಿ ಎಲ್ಲೆಲ್ಲಿ ಹಂಚಿಕೆಯಾಗಿವೆ? ಚಿತ್ರದಲ್ಲಿ ತಾವು ಕಾಣ್ತಾ ಇದ್ದೀರಾ. ಮೊಟ್ಟ ಮೊದಲ ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಹೂಗ್ಲಿ ನದಿ ಬಯಲಿನಲ್ಲಿ ಅಭಿವೃದ್ಧಿಗೊಂಡಿತು. ಇಂದು ಕಾಗದ ಕೈಗಾರಿಕೆಗಳು ಯಾವ ಯಾವ ರಾಜ್ಯಗಳಲ್ಲಿ ನಾವು ನೋಡುತ್ತೇವೆ? ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್, ತಮಿಳುನಾಡು, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ನಾವು ಕಾಗದ ಪದಾರ್ಥಗಳ ಉತ್ಪಾದನೆಯ ಒಂದು ಘಟಕಗಳನ್ನು ನಾವು ನೋಡುತ್ತೇವೆ. ಕಾಗದ ಆಮದು ಮಾಡಿಕೊಳ್ಳಲು ಕಾರಣಗಳೇನೆಂದರೆ, ಭಾರತದಲ್ಲಿ ಉತ್ಪಾದಿಸಲ್ಪಡುವಂಥ ಕಾಗದ ತನ್ನ ಸ್ಥಳೀಯ ಬೇಡಿಕೆಯನ್ನು ಪೂರೈಸಲು ಸಾಕಾಗುತ್ತಿಲ್ಲ. ಅಲ್ಲದೆ ಈ ಒಂದು ಮುಖ್ಯ ಕಾರಣದಿಂದ ನಾವು ಬೇರೆ ದೇಶಗಳಿಂದ ಕಾಗದವನ್ನು ಆಮದು ಮಾಡಿಕೊಳ್ಳುತ್ತೇವೆ. ಅಲ್ಲದೆ ಕೆಲವೊಂದು ಪ್ರಕಾರದ ಕಾಗದಗಳು ನಮ್ಮಲ್ಲಿ ಉತ್ಪಾದಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ಕಾಗದಗಳನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೇವೆ. ಹಾಗಾದರೆ ಯಾವ ದೇಶಗಳಿಂದ ನಾವು ಕಾಗದವನ್ನು ಆಮದು ಮಾಡಿಕೊಳ್ಳುತ್ತೇವೆ? USA, ಕೆನಡಾ, ನಾರ್ವೆ, ಸ್ವೀಡನ್, ಈ ರಾಷ್ಟ್ರಗಳಿಂದ ನಾವು ಕಾಗದವನ್ನು ಆಮದು ಮಾಡಿಕೊಳ್ಳುತ್ತೇವೆ. ಇನ್ನು ಜ್ಞಾನಾಧಾರಿತ ಕೈಗಾರಿಕೆಗಳನ್ನು ಕುರಿತು ನೋಡೋಣ. ಜ್ಞಾನಾಧಾರಿತ ಕೈಗಾರಿಕೆಗಳ ಬೆಳವಣಿಗೆಯು ಸಾಮಾಜಿಕ ಆರ್ಥಿಕ ಬದಲಾವಣೆಯ ಪ್ರಭಾವವುಳ್ಳ ಸಾಧನವಾಗಿರುತ್ತವೆ. ಈ ಕೈಗಾರಿಕೆಯು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಲು ಮುಖ್ಯ ಕಾರಣಗಳೆಂದರೆ, ಸಾಕಷ್ಟು ಯುವ ಜನಸಂಖ್ಯೆ ಇಂದು ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧರಿದ್ದಾರೆ. ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ ಇವರು ಹೊಂದಿದ್ದಾರೆ. ಅಲ್ಲದೆ ಜ್ಞಾನಾಧಾರಿತ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮಲು ಉತ್ತಮ ಸಾಮರ್ಥ್ಯ ಹೊಂದಿದ ಪ್ರದೇಶಗಳು ಸಹ ಈಗ ಲಭ್ಯವಿವೆ. ಇನ್ನು
ಮಾಹಿತಿ ತಂತ್ರಜ್ಞಾನವು ಜ್ಞಾನಾಧಾರಿತ ಕೈಗಾರಿಕೆಗೆ ಮಹತ್ವವುಳ್ಳದ್ದು. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳು ಇದರ ಪ್ರಮುಖ ಅಂಗಭಾಗಗಳು. ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡರಿಂದಲೂ ಸಹ ಇಂದು ಹೆಚ್ಚಿನ ಪ್ರೋತ್ಸಾಹ ದೊರಕುತ್ತಿದೆ. ಈ ಉದ್ಯಮದ ಉತ್ತೇಜನಕ್ಕಾಗಿ ದೇಶದ ವಿವಿಧೆಡೆ ಹಲವು ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ STPಗಳನ್ನು ಸ್ಥಾಪಿಸಲಾಗಿದೆ. ಆದರೂ ಸಹ ಇಂದು ದಕ್ಷಿಣ ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ಈ ಜ್ಞಾನಾಧಾರಿತ ಕೈಗಾರಿಕೆಗಳು ಕೇಂದ್ರೀಕೃತಗೊಂಡಿವೆ. ಮುಖ್ಯವಾಗಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ತೆಲಂಗಾಣ ಪ್ರದೇಶಗಳಲ್ಲಿ ಈ ಜ್ಞಾನಾಧಾರಿತ ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತಗೊಂಡಿವೆ. ಹಾಗಾದರೆ ಈ ಜ್ಞಾನಾಧಾರಿತ ಕೈಗಾರಿಕೆಗಳೆಂದರೇನು ಸರ್? ತುಂಬ ಸುಲಭವಾಗಿ ಇದನ್ನು ಹೇಳುವುದಾದರೆ ಸಾಫ್ಟ್ವೇರ್ ಕಂಪನಿಗಳು. ಇಂದು ಬೆಂಗಳೂರಲ್ಲಿ ತಾವು ಹೆಚ್ಚಿನ ಸಾಫ್ಟ್ವೇರ್ ಕಂಪನಿಗಳನ್ನು ನೋಡ್ತೀರಾ, ಮುಂಬೈಯಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಕಂಪನಿಗಳನ್ನು ನೋಡ್ತೀರಾ, ಪೂನಾದಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಕಂಪನಿಗಳನ್ನು ನೋಡ್ತೀರಾ, ಅಲ್ಲದೆ ಹೈದರಾಬಾದ್ನಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಕಂಪನಿಗಳನ್ನು ನೋಡ್ತೀರಾ. ಇದೇ ನಾವು ಜ್ಞಾನಾಧಾರಿತ ಕೈಗಾರಿಕೆಗಳೆಂದು ಕರೆಯುತ್ತೇವೆ. ಈ ಎಲ್ಲ ರಾಜ್ಯಗಳಲ್ಲಿ ಮುಖ್ಯವಾದ ರಾಜ್ಯವೆಂದರೆ ಕರ್ನಾಟಕ. ಸಾಫ್ಟ್ವೇರ್ ಕಂಪನಿಗಳಿಗೆ ಅತಿ ಹೆಸರುವಾಸಿಯಾದ ರಾಜ್ಯವೆಂದರೆ ಕರ್ನಾಟಕ. ದೇಶದಲ್ಲಿರುವ ಹಲವು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳು ಸ್ಥಾಪನೆಗೊಂಡಿವೆ. ಅವುಗಳಲ್ಲಿ ಮುಖ್ಯವಾಗಿ ಎಲ್ಲಿವೆ ಅಂದರೆ ದೆಹಲಿ, ನೋಯ್ಡಾ, ಕೋಲ್ಕತ್ತಾ, ಹೈದರಾಬಾದ್, ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಮಕ್ಕಳೇ, ತಮಿಳುನಾಡು, ಬೆಂಗಳೂರು, ಪುಣೆ, ಮುಂಬೈ, ಈ ಪ್ರದೇಶಗಳಲ್ಲಿ ಜ್ಞಾನಾಧಾರಿತ ಕೈಗಾರಿಕೆಗಳನ್ನು ನಾವು ನೋಡುತ್ತೇವೆ. ಎರಡು ಸ್ಲೈಡ್ ಇದೆ ಸರ್ ಅಷ್ಟೇ. ಹಾಗಾದರೆ ಭಾರತದಲ್ಲಿ ಬೆಂಗಳೂರು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ಅತ್ಯಂತ ಮಹತ್ವವುಳ್ಳದ್ದು. ಅದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಇನ್ನು ಜ್ಞಾನಾಧಾರಿತ ಕೈಗಾರಿಕೆಗಳು ಇರುವ ಪ್ರದೇಶಗಳೆಂದರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಉಡುಪಿ. ಜೊತೆಗೆ ಈಗ ಹಾರ್ಡ್ವೇರ್ ಕೈಗಾರಿಕೆಯು ಅಭಿವೃದ್ಧಿ ಹೊಂದುತ್ತಿದೆ. ಭಾರತದಿಂದ ರಫ್ತಾಗುವ ಸರಕುಗಳಲ್ಲಿ ಸಾಫ್ಟ್ವೇರ್ ವಸ್ತುಗಳು ಪ್ರಮುಖವಾದವು. ಇದರಿಂದ ದೇಶಕ್ಕೆ ಸಾಕಷ್ಟು ವಿದೇಶಿ ವಿನಿಮಯವೂ ದೊರೆಯುತ್ತದೆ. ಹಾಗಾದರೆ ಪ್ರೀತಿಯ ಮಕ್ಕಳೇ, ಇಲ್ಲಿ ನೀವು ಸ್ಥಾನೀಕರಣವನ್ನು ಕುರಿತು ಹೆಚ್ಚಿನ ಗಮನವನ್ನು ನೀಡಿ. ಧನ್ಯವಾದಗಳು ಮಕ್ಕಳು.